ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಎಲ್ಲ ಈಗ ಅಲ್ಲಿರೋರೆಲ್ಲರೂ ಕೂಡ ಈಗ ಅಲ್ಲಿ ವಿಧಾನಸೌಧದಲ್ಲಿ ಕೂತಿರೋರು ಆಲ್ಮೋಸ್ಟ್ ಎಲ್ಲರೂ ಕೂಡ ಹಣ ಬಲದಿಂದಲೇ ಕೂತಂಥವ್ರು ಇದ್ದಾರೆ, ಜನಬಲಕ್ಕಿಂತಲೂ ನಮಗೆ ಗೊತ್ತಿರೋ ಹಾಗೆ. ಇದು ನಿಮಗೂ ಅನ್ಸಿರುತ್ತೆ ಸರ್? ಅಲ್ಲ, ಹಂಗೆ ಹೇಳಕ್ಕಾಗಲ್ಲ. ಈಗ ಹಣಬಲನೇ ಜನಬಲ ಆಗೋಗ್ಬಿಟ್ಟಿದ್ಯಲ್ಲ. ಅರ್ಥ ಆಯ್ತಾ ನಿಮಗೆ? ಈಗ ಓಪನ್ ಆಗಿ ಮಾತಾಡ್ತಾರಲ್ಲ. ನಾನೇ ಟಿವಿ ಇದ್ರಲ್ಲಿ ಕೇಳ್ಬೇಕಾರೆ ಎಷ್ಟ್ರಿ ಖರ್ಚಾಗುತ್ತೆ, ಎಷ್ಟ್ರಿ 50 ಕೋಟಿನಾ ರೀ, ಇನ್ನೂ ಜಾಸ್ತಿ ಆಗತ್ರಿ ಅಂತ ಮಾತಾಡಿದ್ರೆ ಅವಾಗ ನಿಮ್ಮಂಥವ್ರಿಗೆ ಎಲ್ಲಿ ನಾನು ಬಂದು ಎಲ್ಲ ಎಲೆಕ್ಷನ್ ನಿಂತ್ಕೊಳ್ಳಿ, ನನಗೆ ಯಾರು ಸಪೋರ್ಟ್ ಮಾಡ್ತಾರೆ ನೀವೇ ಹೇಳಿದ್ರಿ. ನಿಮ್ಗೆ ನನಗೆ ಆಸೆ ಇದೆ ಸರ್, ಏನೋ ಮಾಡ್ಬೇಕು. ನಿಮ್ಮಂಥ ಯಂಗ್ಸ್ಟರ್ಸ್ ಬರ್ಬೇಕಿಲ್ಲಿ. ತುಂಬಾ ಜನ ಎಷ್ಟೋ ಜನಕ್ಕಿದೆ ಸರ್. ಈಗ ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿರ್ತಾರೆ, ಸೊ ಆಸೆ ಇರುತ್ತೆ ನಾನು ನಿಂತ್ಕೋಬೇಕು, ನೋಡೋಣ ನಿಮ್ಗೂ ಏನೋ ಒಂದು ಮಾಡ್ಬೇಕು ಅಂತ. ನಾನು ಹೇಳ್ತಿರೋದು ನಿಮ್ಗೆ ಎಷ್ಟು ಆಸೆ ಇರುತ್ತೆ ಹೇಳಿ. ನನಗೊಂದು ಸಂಬಳ ಬರುತ್ತೆ, ಆತರ ಒಂದು ಕೆಲಸ ಸಿಕ್ಕರೆ ಆ ಸಂಬಳಕ್ಕೆ ನಾನು ಕೆಲಸ ಮಾಡ್ತೀನಿ ಅಂತ ಯಂಗ್ಸ್ಟರ್ಸ್ ಲಕ್ಷಾಂತರ ಜನ ಇದ್ದಾರೆ. ಅವ್ರಿಗೆ ತಾನೇ ನೀವು ಅವಕಾಶ ಕೊಡಬೇಕು. ಖಂಡಿತ. ಒಂದು ಸಂಬಳಕ್ಕೆ ಕೆಲಸ ಮಾಡೋರ್ಗೆ ಅವಕಾಶ ಕೊಡಬೇಕು. ನೀವು ಬಿಸ್ನೆಸ್ಸಿಗೆ ಅವಕಾಶ ಕೊಟ್ಬಿಟ್ರೆ ಕೋಟಿ ಕೋಟಿ ಖರ್ಚು ಮಾಡ್ಕೊಂಡ್ ಬಂದ್ರೆ ರೀ ಒಂದು ಸೆನ್ಸೇಷನ್ ಆತರ ಅಂತವ್ರಿಗೆ ಇಲ್ಲಿ. ಹೌದು, ನೀವು ಆತರ ಮಾಡಿ ನಾವೇ ಮಾಡಿರೋದು. ಇವಾಗ ನಾವೇ ಕೇಳೋದು, ನಾವೇ ಬೈಯೋದು. ಇಲ್ಲೇನ್ರ ಹೇಳಿದ್ರೆ ಅವ್ನಿಗೆ ಅರ್ಥನೇ ಆಗಲ್ಲ, ಅವ್ನು ಏನು ಹೇಳ್ತಾನೆ ನಮ್ಗೆ ಅರ್ಥನೇ ಆಗ್ತಿಲ್ಲ. ಈಸಿ ಎಸ್ಕೇಪ್ ಆಗೋದು. ಯಾಕಂದ್ರೆ ವೆನ್ ಯು ಟಾರ್ಗೆಟ್ ಯುವರ್ ಹಾರ್ಟ್, ನನ್ನ ತಪ್ಪು ಅಂತ ಹೇಳಿದ್ರೆ ನಂಗೆ ತಡ್ಕೊಳಕ್ಕಾಗಲ್ಲ. ಅದನ್ನ ನಾನೇನಾರ ಸರಿ ಮಾಡ್ಕೊಂಬಿಟ್ರೆ ಅದ್ಭುತ ಆಗೋಗ್ಬಿಡ್ತಾರೆ ಪ್ರತಿಯೊಬ್ಬರು ಕೂಡ. ಖಂಡಿತ. ತುಂಬ ಜನ ಅದನ್ನ ಅವಾಯ್ಡ್ ಮಾಡ್ತಾರೆ. ಏಯ್ ಬಾಪ ಸಾಕು, ಓಕೆ ಬಿಡು, ನಿಂಗೆ ಚೆನ್ನಾಗಿದೆ ಬಿಡು, ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ. ಅರ್ಥ ಆಯ್ತೇನ್ರಿ? ನಿಮಗೆ ಚೆನ್ನಾಗಿದೆ ಎಲ್ಲ ಅಂದ್ರ ಮೇಲೆ, ದ ಪ್ರೆಸೆಂಟ್ ಸಿಸ್ಟಮ್ ಈಸ್ ಗುಡ್ ಅಂದ್ರ ಮೇಲೆ ವೈ ಶುಡ್ ಎನಿಬಡಿ ಕೇರ್ಸ್ ಹೇಳಿ ನೋಡೋಣ. ಅರ್ಥ ಆಯ್ತಾ?